ಯುಗಾದಿ ಶಾಪಿಂಗ್ ಅಂತ 5 ಗಂಟೆಗೆ ಎದ್ದು ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗ್ತಿದ್ವಿ. ಆಂಟಿಗೆ ಚಿಕ್ಕಪೇಟೆ ಸುತ್ತಿ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರ ಜೊತೆ ಹೋಗ್ತಿದ್ದೆ. ಬೆಳಗಿಂದ 5 ಗಂಟೆ ತುಂಬ ಚಳಿ ಇತ್ತು. 9:30 ಅಷ್ಟೊತ್ತಿಗೆ ಮೆಜೆಸ್ಟಿಕ್ಕಿಗೆ ಇಳಿದ್ಬಿಟ್ಟು ಮತ್ತೆ ಆಟೋ ಹತ್ಕೊಂಡು ಚಿಕ್ಕಪೇಟೆ ಹತ್ರ ಹೊರಟ್ವಿ. ಬೆಳಗ್ಗೆನೇ ಇಷ್ಟು ಜನ ಇದ್ದಾರೆ ಅಂದರೆ ನಾನು ಫಸ್ಟ್ ಟೈಮ್ ಚಿಕ್ಕಪೇಟೆ ನೋಡಿದ್ದು. ಜುವೆಲ್ಸ್ ಕಲೆಕ್ಷನ್ಸು ಒಂದು ಅಂಗಡಿಗಿಂತ ಒಂದು ಅಂಗಡಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಾವೆ. ಬಟ್ಟೆ ಪೀಸಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ತಿಂದೇ ಇದ್ದರೆ ನಡೆಯಲ್ಲ. ನಾನು ಮೊದಲೇ ತಿಂಡಿ ಪೋತಿ. ತಿಂತಾಯಿದ್ರೆ ತಲೆ ಓಡುತ್ತೆ, ತಲೆ ಕೆಲಸ ಮಾಡುತ್ತೆ ನನಗೆ. ಅದಕ್ಕೆ ತಿಂತಾ ಚಿಕ್ಕಪೇಟೆ ಎಲ್ಲ ಚೆನ್ನಾಗಿ ಸುತ್ತಾಡಿದ್ವಿ. ಮತ್ತು ಆಂಟಿ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಅವರು ವ್ಯಾಪಾರ ಮಾಡೋದಕ್ಕೆ ಬಟ್ಟೆ ತೊಗೋಬೇಕು ಅಂತ ಅವರೆಲ್ಲ ಸೇಲ್ ಮಾಡೋದಕ್ಕೆ ತೊಗೋತಾಯಿದ್ರು. ಆಮೇಲೆ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಹೆಣ್ಮಕ್ಳು ಗೊತ್ತಲ್ಲ, ಈ ಡಿಸೈನಲ್ಲಿ ಆ ಕಲರ್ ತೋರಿಸಿ, ಆ ಕಲರಲ್ಲಿ ಈ ಡಿಸೈನ್ ತೋರಿಸಿ ಅಂದ್ಕೊಂಡು ನಾವು ಹಾಕ್ಕೊಂಡು ನೋಡೋದು, ಯಾವುದನ್ನು ನಾವು ಸೆಲೆಕ್ಟ್ ಮಾಡೋದು, ಯಾವುದನ್ನು ಕೊನೆಗೆ ನಾವು ತಗೊಳ್ಳೋದಿಲ್ಲ. ಸುಮ್ಮನೆ ಹಾಕ್ಕೊಂಡು ಹಿಡ್ಕೊಂಡು ನೋಡೋದಷ್ಟೆ, ತಗೊಂಡಿಲ್ಲ. ಹಾಗೆ ಮತ್ತೆ ಇನ್ನೊಂದು ಜ್ಯುವೆಲ್ಸ್ ಶಾಪ್ ಕಾಣ್ತು. ಅಲ್ಲಿ ಇನ್ನೊಂದು ಸರ ಕಣ್ಣಿಗೆ ಬಿತ್ತು ಅಂತ ಅಲ್ಲಿ ಒಳಗೋಗಿ ಅಲ್ಲೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಕಲೆಕ್ಷನ್ಸ್ ಅಪ್ಪ. ಜನನೂ ಹಂಗೆ ಜಾತ್ರೆ ಆಗಿರುತ್ತೆ. ಏನು ಅನ್ಕೋಬೇಕೋ ಈ ಚಿಕ್ಕಪೇಟೆನ ಗೊತ್ತಿಲ್ಲ. ಅದಾದಮೇಲೆ ಪೋತೀಸ್ಗೆ ಹೋದ್ವಿ. ಪೋತೀಸಲ್ಲಿ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಬೇಕಲ್ಲ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಶರ್ಟ್ಸು ಟೀ ಶರ್ಟ್ಸ್ ಎಲ್ಲ ನೋಡ್ತಾಯಿದ್ದೆ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅಲ್ಲಿ. ಅವ್ರಿಗೆ ತಗೊಂಡು ಕಿಡ್ಸ್ ಸೆಕ್ಷನ್ ಮಕ್ಕಳಿದ್ಮೇಲೆ ಮಕ್ಕಳಿಗೆ ಬಿಟ್ಟು ಹೇಗೆ ನಾವು ಅಷ್ಟೇ ತಗೊಳ್ಳೋಕ್ಕಾಗುತ್ತೆ, ಮಕ್ಕಳಿಗೂ ತಗೊಳ್ಳೇಬೇಕು. ಅವ್ರಿಗೆ ಸೆಕ್ಷನ್ಗೆ ಹೋಗ್ಬಿಟ್ಟು ಅವರಿಗೂ ಬಟ್ಟೆ ತಗೊಂಡು, ನನ್ನ ಮಗಳಿಗಂತ ಹೋದರೆ ಎಷ್ಟು ಕಲೆಕ್ಷನ್ಸ್ ಅಪ್ಪ. ಹೆಣ್ಮಕ್ಳಿಗೆ ಪುಟ್ಟ ಹೆಣ್ಮಕ್ಳಿಗೆ ಎಷ್ಟು ಕಲೆಕ್ಷನ್ಸ್ ಅಂದರೆ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಕಲೆಕ್ಷನ್ಸ್. ನನಗೆ ಆ ಸೆಕ್ಷನ್ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ಕೊಂಬಿಟ್ಟೆ ಅಲ್ಲಿ. ಎಷ್ಟು ಮುದ್ದಾಗಿದ್ದಾವೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ ಹೆಣ್ಮಕ್ಳ ಬಟ್ಟೆ ನೋಡೋಕ್ಕೆ. ನಮ್ಮ ಹೆಣ್ಮಕ್ಳದ್ದು ಅಷ್ಟೇ. ಮತ್ತು ಈ ಕಿಡ್ಸ್ ಟಾಯ್ಸ್ ಸೆಕ್ಷನ್ ಬಂದರೆ ಮಕ್ಳಿಗೆ ಕರ್ಕೊಂಡು ಬರದೇ ಇರೋದೇ ವಾಸಿ ಅನಿಸುತ್ತೆ. ಇಲ್ಲ ಅಂದರೆ ಅಲ್ಲಿರೋದು ಏನನ್ನೂ ಬಿಡಲ್ಲ, ಹಠ ಮಾಡಿಬಿಡ್ತಾರೆ, ಕೊಡಿಸಿ ಅಂತ. ಸದ್ಯಕ್ಕೆ ನಾನು ಕರ್ಕೊಂಡೋಗಿಲ್ಲ. ನೆಕ್ಸ್ಟ್ ಸೆಕ್ಷನ್ ಸ್ಯಾರಿ ಸೆಕ್ಷನಲ್ಲಿ ಬಂದ್ವಿ. ಅತ್ತೆಗೊಂದು ಸೀರೆ ತೊಗೊಳ್ಳೋಣ ಅಂತ ಬಂದೆ. ತುಂಬ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ಆರಿಸಿ ತುಂಬ ಟೈಮ್ನ ಸೀರೆಯಲ್ನಲ್ಲೇ ಕಳೆದ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಹೊಟ್ಟೆ ಪೂಜೆ ಮಾಡಿಕೊಂಡು ಮತ್ತೆ ಆಟೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ಕೊಂಡು 1 ಗಂಟೆ ಹಾಗೆ ಚಳ್ಳಕೆರೆಗೆ ವಾಪಸ್ ಬಂದು ಮನೆಗೆ ಹೋಗಿ ಪಾಚ್ಕೊಂಬಿಟ್ವಿ ಅಷ್ಟೇ.